ಬೇರೆ ನಿಗಮಗಳ ಕೈ ಹಾಕಕ್ಕೆ ತಾಕತ್ತಿಲ್ಲ. ನಮ್ಮ ದುಡ್ಡನ್ನ ನೀವು ಬೇರೆಯವರ ಇದಕ್ಕೆ ಹಿತಾಸಕ್ತಿಗೆ ಬಳಸ್ತೀರಿ ಅಂದ್ರೆ ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವ, ಸಂವಿಧಾನ, ಸಾಮಾಜಿಕ ನ್ಯಾಯದ ಮೌಲ್ಯಗಳಿಗೆ ಬಹಳ ವಿರುದ್ಧ. ದಯಮಾಡಿ ಈ ಪರಿಶಿಷ್ಟ ಹಣವನ್ನ ಪರಿಶಿಷ್ಟರಿಗೆ ಯಾಕೆ ಖರ್ಚು ಮಾಡಬೇಕು ಅಂದ್ರೆ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಜಾತಿಗಳ ಬದುಕು ಹೆಂಗಿದೆ ಅಂತಕ್ಕಂಥದ್ದನ್ನು ಊಹಿಸ್ಕೊಳಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿದೆ. ಹೋಗಕ್ಕೆ ರಸ್ತೆಗಳಿಲ್ಲ ಇಲ್ಲಿವರೆಗೂ. ಯಾವುದೋ ಒಂದು ಕನ್ನಗಲ್ಲನ್ನು ಊರು ಉನುಗುಂದ ಹತ್ರ ಹೋಗಕ್ಕಾಗಿಲ್ಲ ಒಳಕ್ಕೆ. ಸಹ ಒಳಗೆ ಹೋಗಕ್ಕಾಗಲ್ಲ. ಹೇಳೋದು ಮಾತ್ರ 40,000 ಕೋಟಿ. ನಾನು ಹೇಳ್ತಾ ಇದ್ದೇನೆ, ಇವತ್ತು ಸನ್ಮಾನ್ಯ ಎಚ್.ಸಿ. ಮಾದೇವಪ್ಪನವರು ಪಾಪ ಅವರು ಬಹಳ ಚಿಂತೆಗೀಡಾಗಿದ್ದಾರೆ ಈ ವಿಷಯದಲ್ಲಿ. ಸುಮಾರು 1 ವರ್ಷದಿಂದ ಅವ್ರಿಗೆ ಬಹಳ ತಾಪತ್ರೆ ಆಗ್ಬಿಟ್ಟಿದೆ. ಇನ್ನು ಮೀಟಿಂಗೇ ಕರೆದಿಲ್ಲ ಅವರು, ಈ ವಿಷಯಕ್ಕೆ ಮೀಟಿಂಗೇ ಮಾಡಿಲ್ಲ ಅವರು. ಅಲ್ಲಪ್ಪ, ಇವ್ರು ಸಂಬಳ ಹೆಂಗ್ ಕೊಡಬೇಕು ಪಾಪ, ಇಲ್ಲಿ ಕೂತವ್ರು ನೋಡಿ, ಸಂಬಳ ಹೆಂಗ್ ಕೊಡಬೇಕು, ಇಲಾಖೆ ಹೆಂಗ್ ಮೇಂಟೈನ್ ಮಾಡ್ಬೇಕು. 3,000 ಕೋಟಿ ಏನ್ರಿ ಮಾಡ್ತಾರ ಅವರು? ನಮ್ ದುಡ್ಡು ತಗೊಂಡೋಗಿ ಇಂಧನ ಕೊಡೋದು. ಇಂಧನದಲ್ಲಿ ಏನಿದೆಪ್ಪ ನಮ್ದು? ಇಂಧನ ಇಲಾಖೆಯಲ್ಲಿ ನಮ್ದು 6,000 ಕೋಟಿ ಏನ್ ಕೆಲ್ಸಕ್ಕೆ? ಆಯ್ತೇನು ಬಸ್ ಹತ್ತರು ಒಲೆ ಮಾದೇವರು ಮಾತ್ರ ಅಂತ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರ? ಇದು ನಿಜವಾಗ್ಲೂ ಹಗಲ್ ದರೋಡೆ. ಈ ಹಗಲ್ ದರೋಡೆಯನ್ನ ತಪ್ಪಿಸ್ಬೇಕು. ಇಲ್ಲ ಅಂದ್ರೆ ನಮ್ಗೆ 40,000 ಅಂತ ಎಲ್ಲೂ ಹೇಳಲೇಬೇಡಿ ನೀವು. ನಮ್ದು ಏನು ಅಂಕಿ ಅಂಶ ಇದೆ ಅದನ್ನೇ ಅನೌನ್ಸ್ ಮಾಡಿ, ನಮ್ಗೇನು ಬೇಜಾರಿಲ್ಲ. ಎಸ್.ಸಿಗಳಿಗೆ ಏನಪ್ಪಾ ಇದು ಬಡ್ಜೆಟ್ ನಲ್ಲಿ 40,000 ಕೋಟಿ ಇಟ್ಬಿಡಿದೆ ಅಂತ ಎಲ್ಲೂ ಹೇಳ್ಬೇಡಿ, ನಮಗ್ ಬಹಳ ಬೇಜಾರಾಗುತ್ತೆ. ಇಟ್ಟಿರೋದನ್ನ ಹೇಳ್ಬೇಡಿ, ಹೋಗಿ ಎಷ್ಟು ಇಡ್ತೀರಾ ಅಂತ ಅಷ್ಟೇ ಇಟ್ಬಿಟ್ಟು ಅಷ್ಟೇ ಖರ್ಚು ಮಾಡಿ. ನೀವು ನಮ್ಮ ಹೆಸರು ಹೇಳ್ಬಿಟ್ಟು ಇಂಧನ ಇಲಾಖೆಗೆ, ನೀರಾವರಿ ಇಲಾಖೆಗೆ, ಅದೆಂಥದೋ ಶಕ್ತಿ ಯೋಜನೆ, ಅದೆಂತೆಂಥ ಯೋಜನೆಗಳು ಏನ್ ಮಾಡಿ ಅಂತ ಅರ್ಜಿ ಕೊಟ್ಟಿದ್ವು ನಿಮ್ಮ ನಾವು ಯಾರು ಅರ್ಜಿ ಹಾಕಿದ್ವಪ್ಪ ನೀವೆಲ್ಲ ಮಾಡಿ ಅಂತ. ಹಾಸ್ಟೆಲ್ಗಳು, ವಸತಿ ನಿಲಯಗಳು ಇವತ್ತು ನಾವು ಮೇಂಟೈನ್ ಮಾಡಕ್ ಆಗ್ತಿಲ್ಲ. ವಸತಿ ನಿಲಯಗಳಲ್ಲಿ ಬಕೆಟ್ಗಳು, ಜಗ್ಗಳಿಲ್ಲ. ಹೆಣ್ಣು ಮಕ್ಕಳು ಹಾಸ್ಟೆಲ್ಗಳಲ್ಲಿ ಬಾಗಿಲುಗಳು ಮುರಿದು ಬಿದ್ದು ಹೋಗ್ಬಿಟ್ಟು ವೇಲ್ಗಳು ಹಾಕೊಂಡು ಸ್ನಾನ ಮಾಡ್ತಾವ್ರೆ. ಅದನ್ನೆಲ್ಲ ವಾಟ್ಸಾಪ್ ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ. ಇಷ್ಟು ಕಷ್ಟ ಇರಬೇಕಾದ್ರೆ ನೀವು ಶಕ್ತಿ ಯೋಜನೆ ಅಂತೆ, ಅದು ಯಾವುದೋ ಗ್ಯಾರಂಟಿ ಅಂತೆ, ಯಾವುದೋ ಗ್ಯಾರಂಟಿ, ಯಾರು ನಿಮ್ಗೆ ಇದನ್ನೆಲ್ಲ ಮಾಡು ಅಂತ ಹೇಳಿದ್ರು? ಅದಕ್ಕೆ ದಯಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದು, ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಬಳಸಬೇಕು ಅಂತಕ್ಕಂಥದ್ದು ಏನ್ ನೀವು ಮಾಡಿದ್ದೀರಿ ಅದನ್ನ ನೀವು ಕಾಯ ವಾಚ ಮನಸ್ಸ ಮಾಡಬೇಕು. ಅದ್ಯಾವುದೋ 7D ಅಂತೆ, ಅದಕ್ಕೆ ಬೇರೆ ಕೂತ್ಕೊಂಡ್ವಿ, ಅದನ್ನ ಕ್ಯಾನ್ಸಲ್ ಮಾಡಿ ಅಂತ. ಅದಾದ್ಮೇಲೆ ಏನ್ ಮಾಡೋದು, 7C ಮಾಡ್ಬಿಟ್ಟವ್ರು. ಎಂಥ ಪ್ರಳಯ ಆಗ್ತಿದ್ರಿ ಇವರು ಅಂತ ಅಂದ್ರೆ ಸರ್ಕಾರದವರು. 7D ಹೋಯ್ತಂತೆ, 7C ಬಂದ್ಬಿಡ್ತಂತೆ. ಅಂದ್ರೆ ನಮ್ ದುಡ್ಡು ಇಲ್ದೇನೆ ಸರ್ಕಾರ ನಡೆಯಲ್ಲ ಅಂತ. ಪರಿಶಿಷ್ಟರು ಇಲ್ದೇನೆ ಸರ್ಕಾರನೂ ಮಾಡಕ್ಕಾಗಲ್ಲ, ಪರಿಶಿಷ್ಟರು ದುಡ್ಡು ಇಲ್ಲದೆ ಸರ್ಕಾರ ನಡೆಸಕ್ಕಾಗಲ್ಲ ಅಂತ ಆಯ್ತು ಅಲ್ಲಿಗೆ. ಈ ಹೀರೋ ಯಾರಪ್ಪ? ಈಗ ಹೀರೋಗಳು ನಾವೇ. ಪರಿಶಿಷ್ಟರು ಇಲ್ಲದೆ ಸರ್ಕಾರನೂ ನಡೆಯಲ್ಲ, ಪರಿಶಿಷ್ಟರು ದುಡ್ಡು ಇಲ್ಲದೆ ಸರ್ಕಾರನೂ ನಡೆಸಕ್ಕಾಗಲ್ಲ. ಅಂದ್ರೆ ನಮ್ ದುಡ್ಡು ಇಲ್ದೇನೆ ಇವ್ರು ಗೌರ್ಮೆಂಟ್ ನಡೆಯಕ್ ಆಯ್ತಿಲ್ಲ. ಯಾಕೆಂದ್ರೆ ನಮ್ ದುಡ್ಡೇ ನೀರಾವರಿಗೆ ಹೋಗದೆ, ನಮ್ ದುಡ್ಡೇ ಮೆಟ್ರೋಗೆ ಹೋಗದೆ, ನಮ್ ದುಡ್ಡೇ ಶಕ್ತಿ ಯೋಜನೆ, ನಮ್ ದುಡ್ಡೇ ಬಸ್ಸು. ಅದಕ್ಕೆ ಇದು ಬಹಳ ಅನ್ಯಾಯ ಇದೆ ಅಂತ ನಮ್ಮ ಯಣ್ಣೂರು ಶ್ರೀನಿವಾಸ್ ಅವರು ಹೇಳ್ತಾ ಇದ್ರು. ಬಹಳ ಅನ್ಯಾಯ ಇದೆ. ಹಾಗಾಗಿ ದಯಮಾಡಿ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊಳ್ಳೋದು, ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಬಳಸ್ತೀವಿ ಅಂತಕ್ಕಂಥ ವಿಶೇಷ ಕಾನೂನು ತರಬೇಕು. ಅದು ಯಾವುದೋ SCP TSP ಏನೋ ಕಾನೂನು ಮಾಡಿದೆ ಅಂದ್ರಿ, ಆ ಕಾನೂನು ಮಾಡಿದ್ಮೇಲೆ ಅಡ್ಡ ಒಳಗಡೆ ಚಾಪೆ ಒಳಗೆ ನುಗ್ಗುವಂತ ಕಾನೂನು ಮಾಡ್ಕೊಂಡ್ರಿ. ನೀ ಮಲ್ಲಿಗೆ ಕೆಳಗೆ ನುಗ್ಗೋದನ್ನ ಇಲ್ಲಿ ನುಗ್ತೀನಿ ಅಂತ ಹೇಳಿ ಮಾಡ್ಕೊಂಡ್ರಿ. ಇದು ನಿಜವಾಗ್ಲೂ ಪರಿಶಿಷ್ಟರಿಗೆ ಮಾಡೋ ದ್ರೋಹ. ಅಂದ್ರೆ ನಮಗ್ ಮಾಡೋ ದ್ರೋಹ ಅಲ್ಲ, ನೀವು ಇಡೀ ಸಂವಿಧಾನದ ಆಶಯಗಳಿಗೆ ಮಾಡೋ ದ್ರೋಹ, ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾಡೋ ದ್ರೋಹ. ನೀವು ಏಪ್ರಿಲ್ 14 ಹೋಗ್ಬಿಟ್ಟಲ್ಲಿ ವಿಧಾನಸೌಧ ಹತ್ರ ಹೂನಾರ ಹಾಕ್ಬೇಕಾದ್ರೆ ನೀವು ಜ್ಞಾಪಕ ಮಾಡ್ಕೋಬೇಕು ಏನಂತ, ನಾವು ಒಲೆ ಮಾದಿಗರಿಗೆ ಪರಿಶಿಷ್ಟರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ. ಬಾಬಾ ಸಾಹೇಬ್ರೆ ನಮ್ಮ ಕ್ಷಮಿಸಿ ಅಂತ ಕೇಳ್ಕೋಬೇಕು ನೀವು. ಯಾಕೆಂದ್ರೆ ನಮ್ ದುಡ್ಡು ತಗೊಂಡಾಗ ಎಲ್ಲೆಲ್ಲ ಆಗ್ತಾ ಇದ್ದೀರಲ್ಲ. ನೀವು 10,000 ಕೋಟಿ ಕೊಡ್ತೀರಾ ಅಷ್ಟೇ ಘೋಷಣೆ ಮಾಡಿ, ನಮಗೆ 40,000 ಕೋಟಿ ಕೊಡೋದು ಬೇಡ.
ಯಾಕೆ ಸುಳ್ಳು ಹೇಳ್ಬೇಕು? ಯಾಕೆ 40,000 ಕೋಟಿ ಅಂತ ಹೇಳ್ಬಿಟ್ಟು ನಮಗೆ ಮೋಸ ಮಾಡಿಬಿಟ್ಟು ಬರೀ 3,600 ಕೋಟಿ ರೂಪಾಯಿಗೆ ಹೆಂಗ್ ನಡೀತದೆ? 3,600 ಕೋಟಿಗೆ ಯಾವ ಬಾಬು ಜಗಜೀವನ್ ರಾವ್ ಭವನ, ಯಾವ ಅಂಬೇಡ್ಕರ್ ಭವನ, ಯಾವ ಸಂಸ್ಥೆಗಳನ್ನ ಉದ್ಧಾರ ಮಾಡಕ್ ಇವ್ರ ಕೈಲಿ ಆಯ್ತದೆ ಪಾಪ. ನಾವು ನಿಜವಾಗ್ಲೂ ಅಂಕಿಅಂಶಗಳ ಆಧಾರಿತವಾಗಿ ನಾವೇನು ಯೋಚನೆ ಮಾಡ್ತಾ ಇದ್ದೀವಿ, ನೀವು 40,000 ಕೋಟಿಯನ್ನ ಕೊಟ್ಬಿಟ್ಟಿದ್ದೀವಿ ಅಂತಕ್ಕಂಥದ್ದನ್ನ ಮೊದಲು ಬಿಟ್ಬಿಡಿ. ಸುಳ್ಳು ಹೇಳ್ಬಾರ್ದು. ಪರಿಶಿಷ್ಟರಿಗೆ ಇಷ್ಟೇ ಕೊಡ್ತೀವಿ ಸರ್ ಅಂತ ಹೇಳಿ ನಮ್ಗೇನು ಬೇಜಾರಿಲ್ಲ. ನಮ್ಮ ಹೆಸರೊಳಗಡೆ ನೀವು ಸರ್ಕಾರ ನಡೆಸೋಕ್ಕೋಸ್ಕರ ಇಲ್ಲಿಂದ ದುಡ್ಡು ಎತ್ತಾ ಇದ್ದೀರಲ್ಲ, ಬೇರೆ ಬೇರೆ ನಿಗಮಗಳು ದುಡ್ಡು ಆಗಲ್ಲ. ಹಾಗಾಗಿ ಬಂಧುಗಳೇ, ದಯಮಾಡಿ ನೀವೆಲ್ಲರೂ ಸೇರಿದ್ದೀರಿ, ನಮ್ಮ ಅಧ್ಯಕ್ಷರೇ ಕೇಳ್ಕೊಳ್ತೇನೆ, ಇದು ಈಗ ಮನವಿ ಕೊಡಿ. ಮುಂದೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಸಭೆ ಆಗಬೇಕಿದು. ಹೆಂಗ್ ಸಭೆ ಆಗಬೇಕು? ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಅಂತ ಅವ್ರು ಕಾನೂನು ಮಾಡ್ಬೇಕು, ವಿಶೇಷ ಕಾನೂನು. ಎಲ್ಲೂ ಬಳಸಂಗಿಲ್ಲ. ನೀವು 7C ಯಾವ್ದು ಬೇಡ ರೀ. ಯಾವ 7C ಅದು? ಯಾವ 7C ಬೇಡ. ಪರಿಶಿಷ್ಟರ ಹಣ ಪರಿಶಿಷ್ಟರಿಗೆ ಮೀಸಲು ಅಂತ ನೀವು ನಮಗೆ ಕಾನೂನು ಮಾಡ್ಕೊಡ್ಬೇಕು. ಅದನ್ನು ಉಲ್ಲಂಘನೆ ಮಾಡಿದವ್ರಿಗೆ 6 ವರ್ಷ ಜೈಲು ಅಂತ ಆದೇಶ ಮಾಡ್ಬೇಕು. ಅದನ್ನ ಯಾರು ಉಲ್ಲಂಘನೆ ಮಾಡ್ತಾರೆ